ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಕೊನೆವರೆಗೂ ನೋಡಿ. ರುಚಿಕರವಾದ ಅವರೆಕಾಳು ಸಬ್ಬಕ್ಕಿ ಸೊಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು 1 kg ಅವರೆಕಾಳು ಮತ್ತು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಕ್ಲೀನಾಗಿ ಎರಡೂ ಕೂಡ ತೊಳ್ಕೊಂಡು ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು 1-2 ವಿಷಲ್ನ ಹಾಕಿಸ್ಕೊತೀನಿ ಕುಕ್ಕರ್ಗೆ ಹಾಕ್ಕೊಂಡು. ಆನಂತರ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆನಂತರ ನಾನು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊತೀನಿ. ಕೆಂಪಗಾಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಆನಂತರ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ನಾನು 1-2 ಸ್ಪೂನ್ ಅಷ್ಟು. ಆನಂತರ ನಾವು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊತೀನಿ. ಜೀರಿಗೆನ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಆನಂತರ ನಾನು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಹಾಕ್ಕೊತಾ ಇದ್ದೀನಿ. ಆನಂತರ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ 3 ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ದೆಲ್ಲ ಅದು ತಣ್ಣಗಾಗೋವರೆಗೂ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋತೀನಿ. ಆನಂತರ ನಾನಿಲ್ಲಿ ಕಾಳು ಬೇಯಕ್ಕೆ ಇಟ್ಟಿದ್ನಲ್ಲ, ಕಾಳು ಮತ್ತು ನೀರು ಎರಡನ್ನೂ ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ಒಂದು ಚಿಕ್ಕ ತಪ್ಪಲಿ ತೊಗೊಂಡಿದ್ದೀನಿ. ತಪ್ಪಲಿಗೆ ಎಣ್ಣೆ ಹಾಕಿದ್ದೀನಿ 1-2 ಸ್ಪೂನಷ್ಟು. ಎಣ್ಣೆ ಕಾಯಲಿಕ್ಕೆ ಬಿಡಬೇಕು. ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಎರಡೂ ಕೂಡ ಚಟಪಟ ಅಂದ ನಂತರ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಆನಂತರ ಸ್ವಲ್ಪ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಫ್ರೈ ಆದ ನಂತರ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಆನಂತರ ನಾನು ಹೇಳಿದ್ನಲ್ಲ ಮಸಾಲೆ, ಆ ಮಸಾಲೆನ ರುಬ್ಕೊಂಡಿದ್ದೀನಿ. ಸಣ್ಣಗೆ ರುಬ್ಕೋಬೇಕು. ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತೀನಿ. ನೀವು ಕಾಳು ನೀರನ್ನ ಬೇಯಿಸಿದ್ವಲ್ಲ, ಕಾಳು ನೀರು, ಆ ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀವಲ್ಲ, ಆ ನೀರಲ್ಲೇ ನೀವು ಮಿಕ್ಸಿ ಜಾರ್ ತೊಳೆದಾಕೊಳ್ಳೋದಾಗಿರ್ಬೋದು, ಅದಕ್ಕೆ ನೀರು ಹಾಕೋದಾದರೂ ಕೂಡ ನೀವು ಅದೇ ನೀರನ್ನೇ ಹಾಕೋಬೇಕು. ಹಂಗಾದ್ರೇ ಸಾಂಬಾರು ಟೇಸ್ಟ್ ಬರೋದು. ಬಸ್ಸಾರು ಅಂದ್ರೇ ಹಾಗೆ. ಕೆಲವು ಕಡೆ ಉಪ್ಸಾರು ಅಂತ ಹೇಳ್ತಾರೆ, ನಾವು ಬಸ್ಸಾಂಬಾರು ಅಂತ ಹೇಳ್ತೀವಿ. ಅದನ್ನು ಹಾಗೆ ರೋಸ್ಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈ ಬಸ್ಸಾಂಬಾರು ಏನಿದೆಯಲ್ಲ, ಇದು ತುಂಬ ತೆಳುವಾಗೇ ಇರಬೇಕು. ತೆಳು ಅಂದರೆ ನೀರು ಜಾಸ್ತಿ ಆಗಿರಬೇಕು. ಹಂಗಿದ್ರೇ ಚೆನ್ನಾಗಿ. ನಾವು ಅವರೆಕಾಳು ಸಬ್ಬಕ್ಕಿ ಸೊಪ್ಪು ಬೇಯಿಸಿರೋ ಅಂಥ ನೀರಿದೆಯಲ್ಲ, ಆ ನೀರನ್ನ ಹಾಕ್ಕೋಬೇಕು. ನಾನು ಹೇಳ್ದಾಗೆ ನೀರು ಜಾಸ್ತಿಯಾಗಿ ತೆಳ್ಳಗಿರಬೇಕು ಸಾಂಬಾರು. ಹಾಗಾಗಿ ನೀರನ್ನ ಜಾಸ್ತಿ ಹಾಕ್ಕೊತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು ನೀವು ನಾನು ಎಷ್ಟು ನೀರು ಹಾಕ್ಕೋತೀನಿ ಅಂತ. ಈ ಅವರೆಕಾಳು ಸೀಸನ್ ಬಂದ್ರೇ ಆಯಿತು. ಅವರೆಕಾಳು ಸಾಂಬಾರು, ಅವರೆಕಾಳು ಬಸ್ಸಾರು, ಅವರೆಕಾಳಿಗೆ ಏನು ಬೇಕಾದರೂ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡು ಬಸ್ಸಾಂಬಾರು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಅವರೆಕಾಳು ಮತ್ತು ಎಲೆಕೋಸು ಹಾಕ್ಬಿಟ್ಟು ಬಸ್ಸಾಂಬಾರು ಮಾಡಿರೋದು. ಇದು ಅವರೆಕಾಳು ಸಬ್ಬಕ್ಕಿ ಸೊಪ್ಪು ಬಸ್ಸಾಂಬಾರು ಸೇಮ್ ಅದೇ ರೀತಿಯೇ. ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮೇಲೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡ್ರೆ ಆಯಿತು. ರುಚಿ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಫ್ಲೇವರ್ ಕೇಳಬೇಕಾ, ಅಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತು. ನಾನು ನೀರನ್ನ ನೋಡಿ ಹಾಕ್ಕೊತೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ. ಆನಂತರ ನಾನು ಸೊಪ್ಪನ್ನ ಬೇಯಿಸಿರೋದಿದೆಯಲ್ಲ, ಸೊಪ್ಪನ್ನ ಸ್ವಲ್ಪ ಹಾಕ್ಕೊತೀನಿ. ಕಾಳು ಹಾಕ್ಬಾರ್ದು, ಬರೀ ಸೊಪ್ಪು ಅಂಥದ್ದು ಮಾತ್ರ ಹಾಕ್ಕೋಬೇಕು.
ನೋಡ್ತಾ ಇರ್ಬೋದು ನೀವು, ಸಾಂಬಾರು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಸಾಂಬಾರಲ್ಲಿ ರುಚಿ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಲೋ ಫ್ಲೇಮಲ್ಲಿಟ್ಟೆ ಕುದಿಸ್ಕೊಳ್ಳಿ. ಕುದೀತಾ ಕುದೀತಾ ಉಕ್ಕು ಬಿಡುತ್ತೆ ಸಾಂಬಾರು ಉಕ್ಕೋಗ್ಬಿಟ್ರೆ ರುಚಿ ಇರಲ್ಲ. ಹಾಗಾಗಿ ಉಕ್ಕಲಿಕ್ಕೆ ಬಿಡಬಾರ್ದು, ಆಯಿತಾ. ಇನ್ನು ಸಾಂಬಾರು ಕಾಳು ಸಪ್ರೇಟ್ ಮಾಡಾಯಿತು. ಸಾಂಬಾರಿಗೆ ನೀರು, ಬೇಯಿಸಿರೋ ನೀರು ಹಾಕಿ ಕುದಿಸ್ಕೊಂಡ್ರೆ ಈ ಸಾಂಬಾರು ಆಗೋಯ್ತು, ಮುಗೀತು. ನೆಕ್ಸ್ಟ್ ನಾನು ಕಾಳು ಒಗ್ಗರಣೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು 5 ನಿಮಿಷ ಸಾಂಬಾರು ಕುದೀಲಿ, ಆಯಿತಾ. ಬನ್ನಿ ಫ್ರೆಂಡ್ಸ್, ನಾನು ಕಾಳು ಒಗ್ಗರಣೆ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ನಾನು 2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ. ನಾನು ಎಲ್ಲದಕ್ಕೂ ಜೀರಿಗೆ ಏನಕ್ಕೆ ಹಾಕ್ತೀನಿ ಅಂದರೆ, ಜೀರಿಗೆ ಜೀರ್ಣಕ್ರಿಯೆನ, ಗ್ಯಾಸ್ಟ್ರಿಕ್ನ ರಿಮೂವ್ ಮಾಡುತ್ತೆ. ಹಾಗಾಗಿ ನಾನು ಜಾಸ್ತಿ ಜೀರಿಗೆನ ಬಳಸ್ತೇನೆ. ಆ ನಂತರ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ನಿಮಗೆ ಈರುಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಗ ಫ್ರೈ ಆಗುತ್ತೆ. ಉಪ್ಪನ್ನ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಟೈಮ್ ಇಲ್ಲ ಅಂತ ಅನ್ನೋರಿಗೆ, ಬೇಗ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈರುಳ್ಳಿ ಆಯಿತು, ಟೊಮೊಟೊ ಆಯಿತು, ಯಾವುದಕ್ಕಾದ್ರೂ ನೀವು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ರೋಸ್ಟ್ ಮಾಡಿದ್ರೆ ಬೇಗ ಫ್ರೈ ಆಗಿಬಿಡುತ್ತೆ. ಸಾಂಬಾರು ಈ ಕಡೆ ಕುದೀತಾ ಇದೆ ನೋಡಿ, ಉಕ್ಕಲಿಕ್ಕೆ ಬಿಡಬಾರ್ದು. ಆವಾಗವಾಗ ಈ ಥರ ಗೂರಾಡ್ತಾ ಇರಬೇಕು. ಆನಂತರ ಈ ಕಡೆ ಈರುಳ್ಳಿ ಬೆಂದಿದೆ ನೋಡಿ. ಅದಕ್ಕೆ ಇದು ಬೇಯಿಸಿರೋಂಥ ಕಾಳು ಮತ್ತು ಸೊಪ್ಪು, ನೀರು ಇರಬಾರ್ದು. ಆ ಥರ ನೀರನ್ನೆಲ್ಲ ಕ್ಲೀನಾಗಿ ಶೋಧಿಸ್ಕೋಬೇಕು. ನೀವು ಕೈಯಲ್ಲಿ ಕೂಡ ಹಿಂಡಿ ಹಾಕ್ಬೋದು. ನಾನು ಹಾಗೇ ತುಂಬ ಹೊತ್ತಲ್ವ, ಹಾಗಾಗಿ ನೀರೆಲ್ಲ ಹೋಗಿರುತ್ತೆ, ಸ್ವಲ್ಪ ಇರುತ್ತೆ ಅಷ್ಟೇ. ಕ್ಲೀನಾಗಿ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಟ್ಟು, ನೀವು ಫ್ಯಾನ್ ಕೆಳಗಡೆ ಇಟ್ಟು ತಣ್ಣಗೆ ಮಾಡಿಕೊಂಡು ನೀರನ್ನೆಲ್ಲ ಹಿಂಡಿ ಕೂಡ ಹಾಕ್ಬೋದು. ನಾನು ಹಾಗೇನು ಮಾಡಿಲ್ಲ, ಹಾಗೇ ಹಾಕ್ಕೊಂಡಿದ್ದೀನಿ ನೀರೆಲ್ಲ ಸ್ವಲ್ಪ ಹೊತ್ತು ಬಿಟ್ಟು, ಜಾಸ್ತಿ ಸೋದಿಸಿದ್ಮೇಲೆ. ಆನಂತರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಕೂಡ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ತೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿ. ಆನಂತರ ನಾನು ಒಂದು ಕಾಯಲ್ಲಿ ಅರ್ಧ ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ, ನೆಂಚ್ಕೊಳ್ಳೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಸಾಂಬಾರು ಬೇಡ, ಕಾಳು ಮಾತ್ರ ಒಗ್ಗರಣೆ ಹಾಕ್ಕೊಂಡು ತಿಂತೀನಿ ಅಂದ್ರೂ ಮಾಡ್ಕೋಬೋದು. ಅಂದರೆ ನಾವು ಸಾಂಬಾರಿಗೆ ಮಾಡಿರೋವಂಥ ಪ್ರೋಸೆಸ್ನ ಏನು ಮಾಡಬಾರ್ದು. ಹಾಗೆ ಕಾಳನ್ನ ಬೇಯಿಸ್ಕೊಂಡು ಅದನ್ನು ನೀರು ಸಪ್ರೇಟ್ ಮಾಡ್ಕೊಂಡು ಈ ಥರ ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಕಾಳು ಹೇಗೆ ಬೆಂದಿದೆ ಅಂತೇಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಆಗೋಯ್ತು ಫ್ರೆಂಡ್ಸ್. ಕಾಳು ಒಗ್ಗರಣೆಗೂ ಕೂಡ ಆಗೋಯ್ತು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಬಸ್ಸಾಂಬಾರು. ಎಲ್ಲ ಹೇಳ್ತಾರೆ ಬಸ್ಸಾಂಬಾರು ಮಾಡೋದು ಕಷ್ಟ, ಲೇಟ್ ಆಗುತ್ತೆ. ಹಾಗೇನಿಲ್ಲ, ಮಾಡ್ಕೋಬೋದು, ಬೇಗನೆ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಕಾಳು ಒಗ್ಗರಣೆ ಆಯಿತು, ಸಾಂಬಾರು ಕೂಡ ರೆಡಿ ಆಗೋಯ್ತು, ಮುದ್ದೆನೂ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟೇ ಬಸ್ಸಾಂಬಾರು ಸಿಂಪಲ್ಲಾಗಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಮರಿದೆ ಸರ್.